ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತರುವಂಥ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಯೋಜನೆ ಮಾಡ್ತಾ ಇದ್ವಿ. ಈ ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC STಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ PWD ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಇಂಥ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನು ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನು ಪ್ರಾಯೋಗಿಕವಾಗಿ ಅದು ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನು ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನು ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ, ಸೇಮ್ ಅಂದರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ, ಗಟಾರ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್, ಪೈಪ್ಲೈನು, ಲೈಟು, ಅಂದರೆ ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯವಿದ್ದರೆ ಫ್ಯೂಚರ್ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳನ್ನು ಕೂಡ ಕಟ್ತೀವಿ. ಸೊ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನು ಗುರುತ ಮಾಡಿದ್ವಿ, 50 acres. ಸೊ ಅದರಲ್ಲಿ ಈಗಾಗಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿದೆ, ಎಮ್ಕನ್ಮಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಲಗಿಯಲ್ಲಿದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದರೆ ಈ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದು ಮಾಡ್ತಾಯಿದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಥವಾ ಯಶಸ್ವಿ ಆದರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂಥ ಗುರಿ ಇಟ್ಟಿದ್ವಿ, 1000 acre ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲೇ ಅಲರ್ಟ್ ಆಗಿದ್ರಿ ಈಗಾಗಲೇ, ಆದರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದನ್ನು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದರೆ ಜಾಗ ಪರ್ಚೇಸ್ ಮಾಡುವಂಥ ಸ್ಕೀಮನ್ನು ಕೂಡ ಇದರಲ್ಲಿ ತಂದಿದ್ದೀವಿ. ಅಂದರೆ ಖಾಸಗಿ ಅವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನು ಹಂಚುವಂಥ 2ನೇ ಹಂತದಲ್ಲಿ, ಸೆಕೆಂಡ್ ಫೇಸ್ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ, ಅದನ್ನು ಡೆವಲಪ್ ಮಾಡಲಿಕ್ಕೆ ನಮಗೂ ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗ ಮುಗಿದ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾಯಿದ್ವಿ, ಪಟ್ಟಣ ಪಂಚಾಯತಿ, ನಗರಸಭೆ, ಅಂದರೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡಲಿಕ್ಕೆ. ಸೊ ಅದು 2ನೇ ಹಂತದಲ್ಲಿ. ಈಗ ನಮಗಿರುವ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತಾಯಿದ್ವಿ. ಈಗ ನಿಮ್ಮ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾಯಿದ್ವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ. ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC STಗೆ ನಾವು ಸೈಟ್ ಕೊಟ್ಟರು ಕೂಡ ಅದನ್ನು ಯುಟಿಲೈಸ್ ಮಾಡಿಲ್ಲ. ಕಾರಣ ಅಂದರೆ ಅಲ್ಲಿ ಏನೂ ಡೆವಲಪ್ ಇಲ್ಲ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಇದನ್ನೆಲ್ಲ ನಾವು ಮಾಡಿದ ಮ್ಯಾಗೆ 100ಕ್ಕೆ 100 ಅಲ್ಲಿ ಹೋಗ್ತಾರೆ, ಅವ್ರದ್ದೇ ಅಂತ ಕಾಲನಿ ಆಗ್ತೈತೆ. ಅವರು ಒಂದು ಒಳ್ಳೆಯ ವಾತಾವರಣದಲ್ಲಿ ಅವ್ರಿಗೆ ಇರಲಿಕ್ಕೆ ಒಂದು ಅನುಕೂಲ ಆಗ್ತೈತೆ. ಸೊ ಆ ನಿಟ್ಟಿನಲ್ಲಿ ಇದು ಹೊಸ ಕಾರ್ಯಕ್ರಮವನ್ನು ಬುದ್ಧ ಬಸವ ಅಂಬೇಡ್ಕರ್ ಎಂಬ ಹೆಸರಿನ ಮೇಲೆ ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಯಂತಿ ನಿಮಿತ್ತ ಇದನ್ನು ಘೋಷಣೆ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ, ಆಸೆ ಆಗ್ತದೆ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು, ಪರಿಷತ್ತಿನ ಅಧ್ಯಕ್ಷ ಅವರೇ ಇದ್ದರು. SC ST ಪರಿಷತ್ ಒಂದು ಸಭೆ ಆಗ್ತದೆ ವರ್ಷಕ್ಕೊಮ್ಮೆ, ಯಾವ ದುಡ್ಡಿಯಲ್ಲಿ ಅಲಾಟ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ಅವರು ಮಾದೇವಪ್ಪನವರು ಕೂಡಿ ಇದೊಂದು ಹೊಸ ಪ್ರಯೋಗ ಮಾಡಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆದರೆ ಬಹುಶಃ ಭಾಳ ದೊಡ್ಡ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡ್ಕೊಂಡು ಆಶೆ ಹೊಂದಿದ್ದೇವೆ. ಹೀಗೆ ಶಾರ್ಟ್ಲಿ 1 ತಿಂಗಳು 2 ತಿಂಗಳಲ್ಲಿ ಇವನ್ನೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ದುಡ್ಡನ್ನು ಪರಿಷತ್ತಿನಿಂದ ತೆಗೆದುಕೊಳ್ಳುವಂಥ ಒಂದು ಯೋಜನೆ ಕೂಡ ನಮ್ಮ ಮುಂದಿದೆ.
ಟೈಮ್ ಅನ್ಸುತ್ತೆ. ಈ ತರ ಮಾಡೋದು ಸೈಟ್ ಕೊಡ್ತಾರೆ ಯಾವುದೇ ಸರ್ಕಾರ, ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡೋದಿಲ್ಲ. ಅದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಅವ್ರು ಮಾಡ್ಬೇಕಾ, ಎಲ್ಲ ಕಡೆ ಬಹಳಷ್ಟು ಘರ್ಷಣೆ, ನೀವು ಮಾಡಿ ನಿಮ್ದಿದೆ ನೀವು ಮಾಡಿ ಅಂತ. ಅದನ್ನೆಲ್ಲ ನೋಡೇನೆ ನಾವು ಇದು ಸ್ಟಡಿ ಮಾಡಿ ನಾವೇ ಹೆಂಗಾರೆ SCP TSP ದುಡ್ಡು ಸಾಕಷ್ಟು ಇದೆ, ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಕಾರ್ಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ, ಆಲ್ರೆಡಿ ಏನಂತಂದ್ರೆ ವಸತಿ ನೀಡುವಂತ ಒಂದು ಇಲಾಖೆ ಇದೆ. ಆದ್ರೆ ನಿಮ್ಮ PWD ಇಂದನೇ ಇಂಥದ್ದೊಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕಂತ ಯಾಕೆ ಅನಿಸ್ಕೊಳ್ತಾರೆ? ಯಾಕಂತಂದ್ರೆ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಈಗೆಲ್ಲ ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ DC ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮಗೆ ಇಂಜಿನಿಯರ್ಗೆಲ್ಲ ಇವು ಗೊತ್ತಿರುವಂಥ ವಿಚಾರ. ಸೊ ಅದೆಲ್ಲ ಈಗ ಅವರು ಯಾರು ಈಗ ಹಂಚಿಕೆ ಮಾಡಿದ್ದಾರೆ, ಈಗ ಯಾರು ಪೂರ್ಣ ಪ್ರಮಾಣದಲ್ಲಿ ಡೆವಲಪ್ ಮಾಡೋಲ್ಲ, ಅದು ಸೈಟ್ ಮಾತ್ರ ಕೊಡ್ತಾರೆ ಅವರು ನಿಮಗೆ. ಅದರಲ್ಲಿ ಯಾವ ರೀತಿಯಿಂದ ಸೌಕರ್ಯ ಇಲ್ಲದ್ರಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಭಾಳಷ್ಟು ಆಗಿಲ್ಲ, 20 years ಆಯಿತು. ಕಾರಣ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು SCP TSP ಪಡೆದು ನಮ್ಮ ಇಲಾಖೆ ಮುಖಾಂತರ ಅದನ್ನ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ, ನಾವು ಜಸ್ಟ್ ಡೆವಲಪ್ ಮಾಡೋದು ಏಜೆನ್ಸಿ ಅಷ್ಟೇ, ಗುರುತಿಸ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಎಲ್ಲ CUಗಳಿಗೆ ಪತ್ರ ಬರಿತಾ ಇದ್ದೀವಿ, ನಿಮ್ಮಲ್ಲಿ ಯಾವ ಆಲ್ರೆಡಿ ಅಲಾಟ್ ಆಗಿದ್ರೆ ಕುಡಿ ಅಂತ. ಈಗ ನಮ್ಮ ಬೆಳಗಾವಿಯಿಂದ 3-4 ಅಲಾಟ್ ಆಗಿದ್ದು ಇದೆ. ಸೊ ಅದನ್ನು ಡೆವಲಪ್ ಮಾಡಲಿಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಆಯ್ಕೆ ನಾವು ಮಾಡೋಲ್ಲ, ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರೆ ಅಲ್ಲಿ ಹೋಗಿ ಡೆವಲಪ್ ಮಾಡೋರು ಅಷ್ಟೇ. ನಾವು ನಮ್ಮದು ಹಂಚಿಕೆಯಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ, ಈಗ ನಮ್ದೇನು ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿ ಯಾರು ಈಗ ಏನು ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಏನು ನಮ್ಮ PWD ಇಲಾಖೆ ಪಾತ್ರ ಹಂಚಿಕೆಯಲ್ಲಿ ಏನಿಲ್ಲ. ಈಗ 50 ಎಕರೆ ಮಾತ್ರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 1000 ಎಕರೆ ಪ್ಲಾನ್ ಇದೆ. ಈ ಸಾರಿ ಬರೀ ಟ್ರಯಲ್ ಇದು, ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದೀವಿ. ಅದ್ರ ಇಂಪ್ಯಾಕ್ಟ್ ಹೆಂಗ್ ಆಗ್ತೈತೆ, ಜನ ಹೆಂಗ್ ಆಕರ್ಷಣೆ ಮಾಡ್ತಾರ, ಪಬ್ಲಿಕ್ ಇಂದ ಹೆಂಗ್ ರಿಯಾಕ್ಷನ್ ಬರ್ತದೆ, ಶಾಸಕರು ಏನ್ ಅದಕ್ಕೆ ನೋಡ್ತಾರ, ನೋಡಿ ಮುಂದೆ 1000 ಎಕರೆ ಮುಂದಿನ ಅಂದ್ರೆ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಇದು ಟ್ರಯಲ್ ಅಂತ ಮಾಡ್ತಿದ್ವಿ ಅಷ್ಟೇ. ಈಗ ಆಲ್ರೆಡಿ ಈಗ ಸರ್ಕಾರದಲ್ಲಿ ಈಗ ನಾವು ಮಾಡ್ತಾ ಇರೋದು ಆಲ್ರೆಡಿ ನಮ್ಮ ಸರ್ಕಾರಿ ಜಾಗ ಅಲಾಟ್ ಆಗಿದೆ, ಅದ್ರಲ್ಲಿ ಮಾಡ್ತದೆ. ಇನ್ನು ಮುಂದೆ ಇಲ್ಲದೆ ಹೋದಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯೋಜನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪರ್ಚೇಸ್ ಕೂಡ ಮಾಡ್ತೀವಿ. ಈಗ ಬೆಳಗಾವಿ ಅಂತ ಸಿಟಿ ಒಳಗೆ ಸಾಕಷ್ಟು ಜನ ಹೊರಗಡೆ ಬಂದು ಬದುಕು ಕಟ್ಕೊಳ್ತಾ ಇದ್ದಾರೆ. ಸೊ ಅಂಥವ್ರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ನೋಡೋಣ. ಬೆಳಗಾವಿ ಕಷ್ಟ, ಬೆಳಗಾವಿ ಬಿಟ್ಟೆ ಇದು. ಯಾಕಂದ್ರೆ ಇಲ್ಲಿ ಲ್ಯಾಂಡ್ ಕಾಸ್ಟ್ಲಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮಾಡಿದ್ವಿ. ಅದು ನಗರಸಭೆ ವ್ಯಾಪ್ತಿಯಲ್ಲಿ 50-60 ಲಕ್ಷ ಸಿಗ್ಬೋದು. 50 ಲಕ್ಷಕ್ಕಿಂತ ಹೆಚ್ಚಿಗೆ ಆದ್ರೆ ಅವರ ವಂತಿಕೆ ಆಗ್ಬೇಕು. ಸಪೋಸ್ 60 ಲಕ್ಷ ಆದ್ರೆ ಸೊ ಅದರಲ್ಲಿ 30 ಜನ ಬರ್ತಾರೆ. ಅವ್ರು ಒಂದು 30,000 ರೂಪಾಯಿ ಅಡಿಷನಲ್ ಹಾಕಿ ಆ ಭೂಮಿ ಖರೀದಿ ಮಾಡುವಂತ ಪ್ರಯೋಜನ ಇಟ್ಟಿದ್ದೀವಿ. ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಹಾಕ್ಬೇಕು. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು ಅಷ್ಟೇ. ನಮ್ದು ಏನಿಲ್ಲ, ಅದೇ ಹೇಳಿದ್ ನಮ್ದು ಮಾಡ್ದಂಟಿಲ್ಲ. ಅದು ಮಾಡೋದು ಪಂಚಾಯತಿ, ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಬರೀ ಡೆವಲಪ್ಮೆಂಟ್ ಅಷ್ಟೇ, ನಾವೇನು ಹಂಚಿಕೆ ಮಾಡೋದಿಲ್ಲ, ಹಂಚಿಕೆ ಆದ್ರೂ ಅಷ್ಟೇ. ಸರ್, ಈಗ ಆಲ್ರೆಡಿ ವಸತಿ ಇಲಾಖೆಯಿಂದ ಇದೆ, ಯಾರಿಗೆ ಭೂಮಿ ಇದೆಯೋ ಅವ್ರಿಗೇನಕ್ಕೆ ಅವರೇ ನೇರವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಅದಕ್ಕೆ ಮನೆ ಕಟ್ಸ್ಕೊಳ್ಳಿಕ್ಕೆ ಸಹಾಯಧನ ಅವ್ರನ್ನೇನ್ರೆ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಾರೆ ಸರ್? ಯಾಕಂತಂದ್ರೆ ನಮ್ದು ಜಾಗದ ಅಷ್ಟೇ ಡೆವಲಪ್ಮೆಂಟ್, ಮನೆ ಕಟ್ಟಲಿಕ್ಕೆ ಈ ಯೋಜನೆ ಉಪಯೋಗ ಮಾಡ್ಕೋಬಹುದು. ಈಗ ಅಷ್ಟೇ ಅಂಬೇಡ್ಕರ್ ಏನು ಯೋಜನೆ ಅದಲ್ಲ, ಇದನ್ನ ತಂದು ಅಲ್ಲಿ ಹಾಕ್ಬೋದು. ಅವರು ಸ್ವಲ್ಪ ದುಡ್ಡು ಸೇರಿಸಿದ್ರೆ ಒಳ್ಳೆ ಮನೆ ಕಟ್ಕೋಬಹುದು. ಬೇರೆ ಸ್ಕೀಮ್ನ ಮನೆಗಳೆಲ್ಲ ಇಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. SCPS ಅನುದಾನ ದುರ್ಬಳಕೆ ಆಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಇದೊಂದು ಯೋಜನೆ ಅದಕ್ಕೊಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ನಾವು ಇದು ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದೀವಿ. ಇದು ಸಕ್ಸಸ್ ಆದ್ರೆ ಮುಂದೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಈ ವರ್ಷದ ಹೊಸ ಬಜೆಟ್ ನಮ್ದು ಚಿಂತನೆ ಇದೆ. ಅದರ ಮುಖ್ಯ ಪತ್ರಗಳೇ ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ.